ಮೈಸೂರಿನ ರಿಂಗ್ ರಸ್ತೆಗೆ ಹೊಂದಿಕೊಂಡಿರುವ ಆನಂದನಗರದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಹಸಿರು ಕ್ರಾಂತಿಯೊಂದು ಸೃಷ್ಟಿಯಾಯಿತು. ಸಾರ್ವಜನಿಕ ಉದ್ಯಾನವನಕ್ಕಾಗಿ ಮೀಸಲಿಟ್ಟಿದ್ದ ಕೋಟ್ಯಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನು ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಲು ಸ್ಕೆಚ್ ಹಾಕಿದ್ದ ಪ್ರಭಾವಿ ಭೂಬಕಾಸುರರಿಗೆ ಸ್ಥಳೀಯ ನಾಗರಿಕರು ಮತ್ತು ಸೇವ್ ಕಬಿನಿ ತಂಡದ ಸದಸ್ಯರು ಮಣ್ಣು ಮುಕ್ಕಿಸಿದ್ದಾರೆ. ನಾವು ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿದ್ದೀವಲ್ಲ, ನೌಕರರುಗಳು, ಸಾರ್ವಜನಿಕ ನೌಕರರು, ಲೋಕ ನೌಕರರು, ಮೂಡಾ ಕಮಿಷನರು, ಕಾರ್ಪೊರೇಷನ್ ಕಮಿಷನರು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಂತಾರೆ. ಅವ್ರು ಮಾಡಬೇಕಾದ ಕೆಲಸನ ಇವತ್ತು ನಾವು ಮಾಡ್ತಾಯಿದ್ದೀವಿ. ಭೂಮಿ ಬೆಲೆ ಜಾಸ್ತಿ ಆಯ್ತಾ ಇರೋದ್ರಿಂದ ಈ ಕಳ್ಳರು ಕಾಕರುಗಳು ಎಲ್ಲೆಲ್ಲಿ ಖಾಲಿ ಜಾಗಗಳವೋ ಅಲ್ಲೆಲ್ಲ ಫೆನ್ಸ್ ಹಾಕೊಳ್ಳೋದು ಮಾಡೋದು ಜಾಸ್ತಿ ಆಗ್ಬಿಡೈತೆ ನಮ್ಮ ಮೈಸೂರಲ್ಲಿ. ಸೊ ಅದೇ ರೀತಿ ಇಲ್ಲಿ ಪಾರ್ಕ್ಗೆ ಅಂತ ಅಲಾಟ್ ಮಾಡಿದ್ದ ಜಾಗನ ಪ್ಲ್ಯಾನಲ್ಲಿ ಪಾರ್ಕ್ ಅಂತ ಐತೆ. ಇದನ್ನು ಯಾರೋ ಒಂದಷ್ಟು ಜನ ಬೇಲಿ ಹಾಕತ್ತಿದ್ರು, ಇಲ್ಲಿ ಸೈಟ್ ಆಗ್ಬಿಟ್ಟೈತೆ, ನಮ್ಗೆ ಅಲಾಟ್ ಆಗ್ಬಿಟ್ಟೈತೆ, ದಾಖಲೆ ಕೊಡ್ರಪ್ಪ ಅಂದರೆ ಯಾರೂ ದಾಖಲೆ ಕೊಡ್ತಾ ಇಲ್ಲ. ಸೊ ಈ ನಕಲಿ ದಾಖಲೆಗಳ ಅಸಲಿ ಬಾಸ್ಗಳಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕಾಲ್ ಮಾಡ್ತಾಯಿದ್ದೀನಿ. ಒಂದು ಸತ ಪಾರ್ಕ್ ಅಂತ ನೋಟಿಫೈ ಆದಮೇಲೆ ಯಾವ ಬೃಹಸ್ಪತಿ ನಿಮ್ಗೆ ಅಲಾಟ್ ಮಾಡೋಕ್ಕೆ ಸಾಧ್ಯ? ಒಂದು ಪಕ್ಷ ನೀವು ಅಲಾಟ್ಮೆಂಟ್ ಏನಾರು ಮಾಡಿಸ್ಕೊಂಡು ದುಡ್ಡು ಕಾಸು ಕೊಟ್ಟಿದ್ರು ನೀವು ಮೋಸ ಹೋಗಿರ್ತೀರಾ, ನೀವು ಬೇರೆ ರೀತಿ ಕಾನೂನು ಕ್ರಮ ತಗೊಳ್ಬೇಕೇ ಹೊರತು ನನಗೆ ಅಲಾಟ್ ಆಗ್ಬಿಟ್ಟೈತೆ ಅಂತ ಪಾರ್ಕ್ ಜಾಗದಲ್ಲಿ ಬಂದು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಸೊ ಸರ್ಕಾರಿ ಅಧಿಕಾರಿಗಳು ನಮಗೆ ಜೀತಕ್ಕಿರೋ ಅಂಥ ಕೂಲಿಗಳು ಅವ್ರು ಮಾಡದೇ ಇರೋ ಪಾರ್ಕ್ ಡೆವಲಪ್ಮೆಂಟ್ಗೆ ಅವ್ರು ಮಾಡಿರೋ ತಪ್ಪುಗಳಿಗೆ ಈಗ ನಾವೇ ಬಂದು ವನ ಮಹೋತ್ಸವ ಆಚರಿಸ್ತಾ ಇದ್ದೀವಿ. ಬರೀ ಇಷ್ಟೇ ಅಲ್ಲ, ಮೈಸೂರು ನಗರದಲ್ಲಿ ಇನ್ಯಾರೂ ಏನು ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ ಪಾರ್ಕ್ ನಿವೇಶನ ಆಗಲಿ ಮತ್ತೊಂದಾಗಲಿ ಒತ್ತುವರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ನಾವೇನೇ ಅಲ್ಲಿ ಸಸಿ ನೆಡೋದು, ವನ ಮಹೋತ್ಸವ ಆಚರಿಸೋದು ಕಾರ್ಯಕ್ರಮಗಳನ್ನ ಹಮ್ಕೋಬೇಕಂತ ನಿರ್ಧಾರ ಮಾಡಿದ್ದೀವಿ. ನಾವು ಯಾವ ಕೋರ್ಟ್ಗೂ ಕಚೇರಿಗೂ ಅರ್ಜಿ ಹಾಕ್ಕೊಂಡು ಅಣ್ಣ ಅಪ್ಪ ಅಂದ್ಕೊಂಡು ವರ್ಷಾನುಗಟ್ಟಲೆ ಕಾಯೋಕ್ಕಾಗಲ್ಲ. ಈಗಲೇ 23 ವರ್ಷ ಆಯಿತು ಇದು ಪಾರ್ಕ್ ಅಂತ ನೋಟಿಫೈ ಆಗಿ, ಇನ್ನೂ ಸಹ ಒಂದು ಸಸಿ ನೆಟ್ಟಿಲ್ಲ. ನಾಚಿಕೆ ಆಗಬೇಕು ಈ ಅಧಿಕಾರಿಗಳಿಗೆ. ಸೊ ಅವ್ರ ಇದನ್ನು ನಡೆನ ಖಂಡಿಸಿ ನಾವು ಈ ದಿವಸ ವಿನೂತನವಾದಂಥ ಹೋರಾಟ ಮಾಡ್ತಿರೋದು, ವನ ಮಹೋತ್ಸವ ಆಚರಿಸ್ತಿರೋದು. ಇದು ನಮ್ಮ ಸೇವ್ ಕಬಿನಿ ತಂಡ ಮತ್ತು ಆನಂದ ನಗರ ರೆಸಿಡೆಂಟ್ಸ್ಗಳ ಸಹಕಾರದಿಂದ ಮಾಡ್ತಿರೋಂಥದ್ದು. ಇವತ್ತು ಆನಂದ ಉದ್ಯಾನವನನ ನಾವು ಇನಾಗ್ರೇಟ್ ಮಾಡ್ತಿದ್ದೀವಿ. ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಟ್ಟಿದ್ದೀರಿ, ನಿಮಗೆಲ್ಲ ಧನ್ಯವಾದಗಳು. ಈಗಲಾದರೂ ನಿಮ್ಮ ಯಾರು ನಮ್ಮ ಸಾರ್ವಜನಿಕರು ನೌಕರು ನಮಗೆ ಕೆಲಸಕ್ಕೆ ಜೀತಕ್ಕೆ ಅಂತ ಅವರೇ ಇವ್ರುಗಳೆಲ್ಲ ಈಗಲಾದರೂ ಕಣ್ಣು ತೆರೆದು ಇದನ್ನು ಉಳಿಸ್ಬೇಕು. ಇದಕ್ಕೆ ಪ್ರಾಪರಾಗಿ ಗ್ರಿಲ್ಲು, ಬೌಂಡ್ರೀಸು, ಕಾಂಪೌಂಡು ಹಾಕಿ ಪಾರ್ಕಾಗಿ ಉಳಿಸ್ಬೇಕು. ಆಮ್ಲಜನಕ ಬೇಡವಾ ನಿಮ್ಗಳಿಗೆಲ್ಲ? ನಿಮ್ಮ ಮುಂದಿನ ಪೀಳಿಗೆಗೆ ಹಸಿರು ಉಳಿಬೇಕು ಅಂತ ಅಂದರೆ ನೀವು ಪಾರ್ಕ್ನ ಉಳಿಸ್ಬೇಕು. ಇಲ್ಲ ಅಂತ ಅಂದರೆ ಯಾರು ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡವ್ರೋ ನೀವೇ ಮಾಡಿಕೊಟ್ಟಿದ್ದೀರೋ ನಿಮ್ಮನ್ನೆಲ್ಲ ಜೈಲ್ಗಟ್ಟ ಕೆಲಸಗಳನ್ನ ನಾವು ಮಾಡೇ ಮಾಡ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮದ. ಹೌದು, ಈ ಆನಂದನಗರ ಬಡಾವಣೆ ನಿರ್ಮಾಣವಾದಾಗಿನಿಂದಲೂ ಈ ಜಾಗ ಉದ್ಯಾನವನಕ್ಕೆಂದೇ ಮೀಸಲಾಗಿತ್ತು. ಆದರೆ ಸ್ಥಳೀಯ ಮಹಾನಗರ ಪಾಲಿಕೆ ಮತ್ತು ಮೂಡಾ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ನಿಷ್ಕ್ರಿಯತೆಯನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಪ್ರಭಾವಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಈ ಜಾಗವನ್ನು ನುಂಗಲು ಹೊಂಚು ಹಾಕಿದ್ದರು. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳಿಗೆ 10 ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಅಧಿಕಾರಿಗಳೇ ಭೂಮಾಫಿಯಾದೊಂದಿಗೆ ಕೈಜೋಡಿಸಿರುವ ಶಂಕೆ ದಟ್ಟವಾಗಿ ಕಾಡತೊಡಗಿತ್ತು. ಇವತ್ತು ಆನಂದನಗರ ಬಡಾವಣೆಯಲ್ಲಿ ಉದ್ದೇಶಿತ ಮತ್ತು ಅಧಿಕೃತವಾಗಿ ಉದ್ಯಾನವನ ಅಂತೇಳಿ ಏನು ಈ ಬಡಾವಣೆ ಮಾಡಿದಾಗ ಒಂದು ಜಾಗವನ್ನು ನಿರ್ಧರಿಸಿತ್ತು, ಆ ಜಾಗದಲ್ಲಿ ವನ ಮಹೋತ್ಸವದ ಅಂಗವಾಗಿ ನಾವು ಇವತ್ತು ಸಸಿಗಳನ್ನ ನೆಟ್ಟಿರುವಂಥ ಕೆಲಸ ಮಾಡಿದ್ದೀವಿ. ಈ ಸಸಿ ನೆಡುವಂಥ ಸಮಯದಲ್ಲಿ ಯಾರೋ ಒಬ್ಬರು ಬಂದರು, ಇಲ್ಲಿ ನಂದು ಸೈಟ್ ಇದೆ, ನನ್ನ ನಿವೇಶನ ಇದೆ ಅಂತ. ನಮಗೊಂದು ಸ್ವಲ್ಪ ಆಘಾತ ಆಯಿತು, ಏನೇನೋ ಪಾರ್ಕ್ ಒಳಗಡೆ ನಿವೇಶನ ಹೆಂಗೆ ಬಂತು ಅಂತ. ಅವರು ಒಂದಷ್ಟು ಪತ್ರಗಳನ್ನು ತೋರಿಸೋದು ನೋಡಿ ನಾನು ತೊಗೊಂಡಿದ್ದೀನಿ ಅದು ಇದು ಅಂತೇಳಿ. ಇಲ್ಲಿ 2 ವಿಚಾರ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು. ಉದ್ಯಾನವನವನ್ನು ನಿವೇಶನ ಅಂತ ಕೊಟ್ಟು ಪಾಪ ಯಾರೋ ಕಷ್ಟಪಟ್ಟು ದುಡ್ದುಬಿಟ್ಟು ಬೆವರು ಸುರಿಸ್ಬಿಟ್ಟು ದುಡ್ಡುಬಿಟ್ಟು ತಗೊಂಬಂದಿರೋ ದುಡ್ಡನ್ನ ಈ ಥರ ಲಪ್ಟಾಯಿಸೋದಕ್ಕೆ ಏನೆಲ್ಲ ಅಧಿಕಾರಿಗಳು ಮೋಸ ಮಾಡಿದಾರಲ್ಲ, ಅವ್ರು ಯಾರು ಅಂತ ಹುಡುಕಿ ಅಂಥ ಅಯೋಗ್ಯರನ್ನ ಫಸ್ಟು ಜೈಲಿಗೆ ಹಾಕಬೇಕು, ಆಯ್ತಲ್ಲ. ಯಾಕಂದರೆ ಜನಗಳು ಕಷ್ಟಪಟ್ಬಿಟ್ಟು ದುಡ್ಡಿರ್ತಾರೆ. ಇವರೇ ಡಿಪಾರ್ಟ್ಮೆಂಟಲ್ಲಿ ಕೂತ್ಕೊಂಡಿದ್ದು ನಿವೇಶನ ಅಂತ ಕೊಟ್ಟಾಗ ಅವ್ನಿಗೇನು ಗೊತ್ತಾಗುತ್ತೆ, ಈಸ್ಕೊಂಡಿರ್ತಾನೆ. ಒಂದು ಎರಡನೇದು, ಉದ್ಯಾನವನ ಒಂದು ಸರಿ ಕಾಡು ಅಂದಮೇಲೆ ಯಾವಾಗಲೂ ಕಾಡು, ಒಂದು ಸರಿ ಕೆರೆ ಅಂದಮೇಲೆ ಯಾವಾಗಲೂ ಕೆರೆ ಅಂತಾರೆ. ಹಂಗೆ ಒಂದು ಸರಿ ಅದು ಉದ್ಯಾನವನ ಅಂದರೆ ಯಾವಾಗಲೂ ಉದ್ಯಾನವನ ಅನ್ನೋದು ನಮಗೆ ಇರೋವಂಥ ಮಾಹಿತಿ. ಆ ಉದ್ಯಾನವನವನ್ನು ಮಾರೋವಂಥ ವ್ಯವಸ್ಥೆಗೆ ಯಾರು ಹೋಗಿದ್ರು, ಅದು ಆ ಕಡೆ ಪ್ರಶ್ನೆ. ಆದರೆ ಈಗ ನಾನೊಬ್ಬ ನಾಗರಿಕನಾಗಿ ನನ್ನ ಉದ್ಯಾನವನ ಕಳ್ತನ ಆಗಿದೆ ಅಂತ ಹೇಳ್ತೀನಿ ನಾನು. ಯಾರೋ ಕಳ್ಳನ ಮಕ್ಕಳು ಕದ್ಬಿಟ್ಟವ್ರೆ ನನ್ನ ಉದ್ಯಾನವನವನ್ನ, ಇದನ್ನು ತಗೊಂಡೋಗಿ ಎಲ್ಲೋ ಇದೇ ಲೇಔಟಲ್ಲಿ ಬೇರೆ ಕಡೆ ಇಟ್ಬಿಟ್ಟವ್ರಂತೆ. ಈಗ ನಾನು ಸಸಿ ತಂದುಬಿಟ್ಟಿದ್ದೀನಿ ಸರ್, ಈ ಗಿಡ ನೆಡಬೇಕು ನಾನು, ಇವಾಗ ಎಲ್ಲಿ ನೆಡಲಿ? ಜಾಗ ಇಲ್ಲ. ಈಗ ನಾನು ಅನ್ಕೊಂಡ್ರೆ ಜಾಗದಲ್ಲಿ ಉದ್ಯಾನವನದಲ್ಲಿ ನೆಡಬೇಕು, ಇಲ್ಲ ಕದ್ಕೊಂಡೋಗಿರೋ ಕಳ್ಳನ ಮಕ್ಕಳು ಎಲ್ಲಿಟ್ಟವ್ರೆ ಅಂತ ಗೊತ್ತಾಗ್ಬಿಟ್ರೆ ನಾನು ಅಲ್ಲಿ ನೆಡ್ಬೋದು. ಈಗ ಸಸಿ ನೆಡಲಿ, ಒಂದು ಕಡೆ ನೆಡಲೇಬೇಕಲ್ಲ ನಾನು, ಅದು ನಮ್ಮ ಥರ ಎಲ್ಲೆಲ್ಲೂ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಅವ್ರಿಗೆ ಹೇಳಿ ಕಳಿಸಿದ್ವಿ,
ನಿಮಗೆ ಸೈಟ್ ಕೊಟ್ಟಿದ್ದಾರಲ್ಲ ಮಹಾನುಭಾವರು, ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಸೈಟ್ ಎಲ್ಲೈತೆ ಅಂತ ಕೇಳ್ಕೊಬನ್ನಿ, ನಿಮ್ಮ ಸೈಟ್ ಸಿಕ್ಕಿಲ್ಲ ಅಂದರೆ ನಮ್ಮದು ಪಾರ್ಕ್ ಎಲ್ಲೈತೆ ಅಂತ ಕೇಳ್ಕೊಬನ್ನಿ ಅಂತ ಕಳಿಸಿದ್ವಿ ಅವ್ರಿಗೆ. ಸೊ ನಮಗೆ ಗೊತ್ತಿರೋ ಪಾರ್ಕಲ್ಲಿ ಇವತ್ತು ಸಸಿ ನೆಟ್ಟಿದ್ದೀವಿ. ಬಟ್ ಸೇವ್ ಕಬಿನಿ ಸಮಿತಿ ಮತ್ತು ಆನಂದ್ ನಗರದ ನಿವಾಸಿಗಳು ಇವತ್ತೇನಿದೊಂದು ಶುರು ಮಾಡಿದ್ದೀವಿ. ಸೇವ್ ಕಬಿನಿ ಸಮಿತಿಯಿಂದ ಮೈಸೂರಿನ ನಗರದಲ್ಲಿ ಮೂಡ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಯಾವ್ಯಾವ ಉದ್ಯಾನವನವನ್ನು ಉದ್ದೇಶಿತ ಉದ್ಯಾನವನಗಳನ್ನು ರಿಲಿಂಕ್ವಿಷ್ಮೆಂಟ್ ಮಾಡ್ಕೊಂಡು ಅದು ಸರ್ಕಾರದ ಆಸ್ತಿ ಅಂತ ಮಾಡ್ಕೊಂಡ ಮೇಲೆ ಅದನ್ನು ಚೇಂಜ್ ಆಫ್ ಪರ್ಪಸ್ಸು ಇನ್ನೊಂದು ಮಣ್ಣು ಮಸಿ ಅನ್ಕೊಂಡು ಏರಿರು ನಿವೇಶನ ಮಾಡಿದ್ದಾರೆ. ಅದನ್ನ ಮೇಲೆ ಹುಡುಕಿ ಪಾರ್ಕ್ ಮಾಡ್ತೀವಿ ನಾವು. ಈಗ ಇದು ಪಾರ್ಕ್ ಮಾಡಿದ್ರೆ ನನಗೆ ಬರ್ಕೊಡ್ತಾರೆ ಸರ್ ಈ ಜಾಗನ. ಇಲ್ಲಿರೋ ನಿವಾಸಿಗಳಿಗೆ ಉಸಿರಾಡೋಕ್ಕೊಂದು ಜಾಗ ಆಯ್ತದೆ. ಸೊ ನಾವು ಹಸಿರೇ ಉಸಿರು ಅಂತ ಹೇಳೋರು ಅಲ್ವಾ. ಸೊ ಮೈಸೂರಿನ ನಗರದ ನಿವಾಸಿಗಳಿಗೆ ಉಸಿರಾಡೋಕ್ಕೊಂದು ಒಳ್ಳೆ ಗಾಳಿ ಕೊಡೋಕ್ಕೋಸ್ಕರ ಆ ಉದ್ದೇಶದಿಂದ ಈ ಕಣ್ಣನ ಮಕ್ಕಳು ಮಾಡಿರೋ ಕಳ್ತನಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಅಲ್ಲಿ ಸಸಿ ನೆಟ್ಬಿಟ್ಟು, ಈಗ ನೋಡಿ ಸರ್, ಒಂದು ವ್ಯವಸ್ಥೆ ಅಂದರೆ ಎಲ್ಲರೂ ಕಳ್ರಿರಲ್ಲ. ಯಾರೋ ಒಂದು 8 ಜನ ಕಳ್ರಿರ್ತಾರೆ, 90 ಜನ ಒಳ್ಳೆಯವರು ಇರ್ತಾರೆ. ಬಟ್ ಆ 8 ಜನ ಈ 90 ಜನ ಮೇಲೆ ಕಂಟ್ರೋಲ್ ಮಾಡ್ತಾರೆ ಅಲ್ವಾ. ಅವ್ರ ರಾಜಕೀಯ ಪ್ರಭಾವವಾಗಿ ಮಾಡ್ಬೋದು, ಹಣಕಾಸಿನ ಪ್ರಭಾವದಿಂದ ಮಾಡ್ಬೋದು, ಅಥವಾ ಇನ್ಯಾವುದೋ ಒಂದು ಪ್ರಭಾವದಿಂದ ಮಾಡ್ಬೋದು, ಮಾಡ್ಬೋದು, ಏನೋ ಮಾಡ್ಬೋದು. ಬಟ್ ಪ್ರಭಾವ ಯಾವಾಗಲೂ ಇಟ್ಕೊಂಡಿರ್ತಾರೆ. ಇರಲಿ ಸರ್, ದೇಶಕ್ಕೆ ಸ್ವತಂತ್ರ ಕೊಟ್ಟಾಗೂ 12% ಅಂತೆ ಅಷ್ಟೇ ಜನ ಅಂತೆ ಹೋರಾಡಿದ್ದು. ಬಾಕಿಯವ್ರು ಸ್ವತಂತ್ರಕ್ಕೋಸ್ಕರ ಸತ್ತೋರು ಆ 12%ಅಲ್ಲೇ. ಏನು ಮಾಡಿದರೆ ಮನೇಲಿ ಕೂತಿದ್ದವರು ಅದರದ್ದು ಫಲಾನುಭವಿಗಳಾದರು. ಹಂಗೆ ಇಲ್ಲಿ ನಾವು ಗುದ್ದೋಣ, ಇದನ್ನು ಪಾರ್ಕ್ ಮಾಡೋಣ. ಇಲ್ಲಿ ಹಾಕಿರೋ ಪಾರ್ಕ್ ಉಸಿರಾಡ್ಕೊಂಡೆಲ್ಲ ಚೆನ್ನಾಗಿರಲಿ. ನಿಮ್ಮಂಥ ಯುವಕರೆಲ್ಲ ಇದ್ದೀರಿ, ನಿಮ್ಮ ಭವಿಷ್ಯಕ್ಕೋಸ್ಕರ ಇದು ಸಸಿ ನೆಡ್ತಾ ಇದ್ದೀವಿ. ನಿಮ್ಮ ಭವಿಷ್ಯ ಕೂಡ ಹಸಿರುಮಯವಾಗಿರಲಿ ಅಂತ. ಕೊನೆಗೂ ಅಧಿಕಾರಿಗಳ ನಾಟಕದಿಂದ ಬೇಸತ್ತ ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳು ತಾವೇ ನೇರವಾಗಿ ರಣಕಣಕ್ಕೆ ಇಳಿದಿದ್ದಾರೆ. ಇಂದು ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಆನಂದನಗರದ ಸಿ ಬ್ಲಾಕ್ನಲ್ಲಿ ಒಟ್ಟುಗೂಡಿದ 100 ಜನ ವಿವಾದಿತ ಜಾಗಕ್ಕೆ ಅಧಿಕೃತವಾಗಿ ಆನಂದ ಉದ್ಯಾನವನ ಅಂತ ಹೆಸರಿಟ್ಟು ನಾಮಫಲಕ ಅನಾವರಣಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ಭೂಮಾಫಿಯಾಗೆ ತಕ್ಕ ಉತ್ತರ ನೀಡಲು ಅರಣ್ಯ ತಳಿಯ 100 ಅಪರೂಪದ ಸಸಿಗಳನ್ನು ನೀಡುವ ಮೂಲಕ ವಿನೂತನ ಹೋರಾಟಕ್ಕೆ ಮುನ್ನುಡಿ ಬರೆದಿದ್ದಾರೆ. ಸರ್ಕಾರಿ ಜಾಗವನ್ನು ಲೂಟಿ ಮಾಡಲು ಬರುವ ಪ್ರಭಾವಿಗಳಿಗೆ ಇದು ಸಾರ್ವಜನಿಕರು ಕೊಟ್ಟಿರುವ ಜನತಾ ತೀರ್ಪು. ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಬಿಟ್ಟು ಈ ಉದ್ಯಾನವನಕ್ಕೆ ಕಾವಲು ನಿಲ್ಲುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.